ನಾವು ನಮ್ಮ ಸುತ್ತಮುತ್ತ ಅನೇಕ ದ್ರವ್ಯಗಳನ್ನು ನೋಡ್ತೀವಿ. ಅವುಗಳು ಬೇರೆ ಬೇರೆ ಆಕಾರ, ರಚನೆ ಮತ್ತು ಸ್ವಭಾವವನ್ನು ಹೊಂದಿದವೆ. ಈ ಪಾಠದಲ್ಲಿ ದ್ರವ್ಯಗಳ ಸ್ವಭಾವ, ಅವು ಯಾವ ರೀತಿ ವ್ಯವಹಾರ ಮಾಡ್ತವೆ, ಬಿಹೇವ್ ಮಾಡ್ತವೆ ಅನ್ನೋದನ್ನ ಸವಿಸ್ತಾರವಾಗಿ ಅಭ್ಯಾಸ ಮಾಡೋಣ. ದ್ರವಗಳು ರಚನೆ, ಸ್ವಭಾವ ಮತ್ತು ಇತರ ವಸ್ತುಗಳೊಂದಿಗೆ ಪ್ರತಿಕ್ರಿಯೆ ಬೇರೆ ಬೇರೆಯಾಗಿರ್ತದೆ. ಇವುಗಳ ರಚನೆಯಲ್ಲೂ ಭಿನ್ನತೆ ಇರ್ತದೆ. ಉದಾಹರಣೆಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿತೀವಿ ಅನ್ಕೋರಿ, ಅದರಲ್ಲಿ ಜೇನುತುಪ್ಪ ಸೇರಿಸಿದಾಗ ಆ ಹಾಲಿನ ಟೇಸ್ಟ್ ಬೇರೆ ಆಗ್ತದೆ. ಮತ್ತೆ ಕೆಲವರು ಟೀ ಕುಡಿತಾರೆ. ಟೀ ಟೇಸ್ಟ್ ಹಾಲು ಮತ್ತು ಜೇನುತುಪ್ಪದ ಟೇಸ್ಟ್ಗಿಂತ ವಿಭಿನ್ನವಾಗಿದೆ. ನಾವು ಟೀ ಕುಡಿತೀವಿ, ಚೇರ್ ಮೇಲೆ ಕೂತ್ಕೊಂಡು ಕುಡಿತೀವಿ. ಮತ್ತೆ ಈ ಟೀ ತಯಾರಿಸ್ಬೇಕಾದ್ರೆ ನಮ್ಮ ಹತ್ರ ಸಿಲಿಂಡರ್ ಇರಬೇಕಾಗ್ತದೆ. ಅಲ್ಲಿ ಏನ್ ತುಂಬಿದೆ? ಅನಿಲ ತುಂಬಿದೆ. ಈಗ ನಾವು ಇವುಗಳನ್ನೆಲ್ಲ ನಾವು ದ್ರವ್ಯಗಳು ಅಂತ ಕರಿಬಹುದು. ಹಾಲು, ಜೇನುತುಪ್ಪ, ಟೀ, ಚೇರು, ಮತ್ತೆ ಸಿಲಿಂಡರ್ ಅಲ್ಲಿರುವ ಅನಿಲ, ಮತ್ತೆ ಹೂವು, ಇವುಗಳನ್ನೆಲ್ಲ ದ್ರವ್ಯ ಅಂತ ಕರಿಬಹುದು. ಹಾಲು, ಜೇನುತುಪ್ಪ ಅಥವಾ ಕೆಲವರಿಗೆ ಟೀ ಇಷ್ಟ ಆಗ್ಬೋದು. ಇವೆಲ್ಲ ಇಷ್ಟ ಆಗೋದು ಇದು ದ್ರವ್ಯಗಳಲ್ಲ, ಅದೊಂದು ಪ್ರತಿಕ್ರಿಯೆ. ಇಲ್ಲಿ ಹೂ ನೋಡಿ, ಹೂ ಎಷ್ಟು ಚಂದ ಕಾಣಿಸ್ತದೆ. ಇಲ್ಲಿ ಚಂದ ಅನ್ನೋದು ಇದೊಂದು ಭಾವನೆ, ದ್ರವ್ಯ ಅಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಇದರಲ್ಲಿ ಸಿಲಿಂಡರ್ ಇದೆ, ಸಿಲಿಂಡರ್ ಅಲ್ಲಿ ಅನಿಲ ಇದೆ. ಅನಿಲನು ಕೂಡ ದ್ರವ್ಯ, ಸಿಲಿಂಡರ್ನು ಕೂಡ ದ್ರವ್ಯ. ಅನಿಲನು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೂ ಅದಕ್ಕೆ ಒಂದು ನಿರ್ದಿಷ್ಟ ರಾಶಿ ಇದೆ. ದ್ರವ್ಯ ಅಂದ್ರೆ ಏನು? ಹೊಂದಿರುವ ಮತ್ತು ಅವಕಾಶವನ್ನು ಆಕ್ರಮಿಸುವ ವಸ್ತುವನ್ನ ದ್ರವ್ಯ ಅಂತ ಕರಿತೀವಿ. ನೋಡಿ, ಹಾಲಿನ ಲೋಟದಲ್ಲಿ ಹಾಲು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿದೆ, ಅಂದ್ರೆ ಅದು ತಳದಿಂದ ತುದಿಯವರೆಗೂ ತುಂಬಿಕೊಂಡಿದೆ. ಅದೇ ರೀತಿ ಜೇನುತುಪ್ಪ, ಅದೇ ರೀತಿ ಟೀ ಕಪ್ಪು ಎಷ್ಟಿದೆ ಅಂದ್ರೆ ಒಂದು ಕಪ್ಪಿನಲ್ಲಿರುವಷ್ಟು ಟೀ ಇದೆ. ಅಂದ್ರೆ ನಿರ್ದಿಷ್ಟವಾದ ರಾಶಿ ಇದೆ ದ್ರವ್ಯಗಳಿಗೆ. ಮತ್ತೆ ಅವಕಾಶವನ್ನ ಏನ್ ಮಾಡಿದವೆ? ಆಕ್ರಮಿಸಿಕೊಂಡಿದವೆ. ದ್ರವ್ಯದ ಭೌತಿಕ ಸ್ಥಿತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ದ್ರವ್ಯದ ಭೌತಿಕ ಸ್ಥಿತಿಗಳಂದ್ರೇನು? ದ್ರವ್ಯವು ಅದರಲ್ಲಿನ ಅಣುಗಳ ಜೋಡಣೆಯ ವ್ಯತ್ಯಾಸದಿಂದ ಈ ಸ್ಥಿತಿಗಳಲ್ಲಿ ದೊರೀತದೆ. ಅಂದ್ರೆ ದ್ರವ್ಯಗಳಲ್ಲಿ ಅಣುಗಳ ಜೋಡಣೆಯು ವಿಭಿನ್ನವಾಗಿರ್ತದೆ. ಘನಗಳಲ್ಲಿ ಅತ್ಯಂತ ಒತ್ತೊತ್ತಾಗಿರ್ತದೆ. ದ್ರವ ಪದಾರ್ಥಗಳಲ್ಲಿ ಅವುಗಳ ಅಣುಗಳ ಜೋಡಣೆ ದೂರ ದೂರ ಇರ್ತದೆ. ಅದೇ ರೀತಿ ಅನಿಲಗಳಲ್ಲಿ ಬಹಳ ದೂರ ದೂರ ಇರ್ತದೆ. ಇಲ್ಲಿ ಉದಾಹರಣೆ ನೀವು ಬರ್ಬೋದು, ಮೊದಲನೇ ಕಪ್ಪಲ್ಲಿ ಉಪ್ಪು ತುಂಬಿದೆ, ಅದರಲ್ಲಿ ಅಣುಗಳು ಜೋಡಣೆ. ಎರಡನೇದ್ರಲ್ಲಿ ನೀರು ತುಂಬಿದೆ, ಇಲ್ಲಿ ನೀರು ಸುಗಮವಾಗಿ ಹರಿತದೆ. ಅದೇ ರೀತಿ ಮೂರನೇ ಕಪ್ಪಲ್ಲಿ ಅನಿಲ ತುಂಬಿದೆ, ಗಾಳಿ ತುಂಬಿದೆ. ಇವು ದ್ರವ್ಯದ ವಿಭಿನ್ನ ಭೌತಿಕ ಗುಣಲಕ್ಷಣಗಳಿಗೆ ಉದಾಹರಣೆಗಳು. ಹೀಗೆ ಅನಿಸ್ಬಹುದು, ಗಾಳಿಗೆ ಯಾವ್ದಾದ್ರು ರಾಶಿ ಇದೆಯಾ ಅಂತ. ಅದಕ್ಕೆ ನಾವು ಒಂದು ಚಿಕ್ಕ ಪ್ರಯೋಗವನ್ನ ನೋಡೋಣ. ಒಂದು ಅಳತೆ ಪಟ್ಟಿನ ತೆಗೆದುಕೊಂಡು ಅದಕ್ಕೆ 2 ಗಾಳಿ ತುಂಬಿದ ಒಂದೇ ತೆರನಾದ ಬಲೂನ್ಗಳನ್ನ ಕಟ್ಟಿ ನೇತಾಕೋಣ. 2 ಸಮ ಪ್ರಮಾಣದ ಗಾಳಿ ತುಂಬಿ ನೇತಾಕೋಣ. ಅದರಲ್ಲಿ ಒಂದನ್ನ ಒಡೆದಾಗ ಏನಾಗ್ತದೆ? ಮತ್ತೊಂದು ಬಲೂನು ಒಂದ್ ಕಡೆ ಬಾಗ್ತದೆ. ಈಗ ಬಾಗಿದಾಗ ನಮ್ಗೇನ್ ಗೊತ್ತಾಗ್ತದೆ? ಇವು 2 ಬಲೂನ್ಗಳು ಉಬ್ಬಿದ ಸ್ಥಿತಿಯಲ್ಲಿದ್ದಾಗ ನೇರವಾಗಿದ್ವು. ಒಂದು ಒಡೆದ ತಕ್ಷಣ ಒಂದು ಕೆಳಗಡೆ ಬಾಗ್ತು. ಯಾಕೆ ಬಾಗ್ತು? ಯಾಕಂದ್ರೆ ಈ ಕೆಳಗಡೆ ಉಬ್ಬಿದ ಸ್ಥಿತಿಯಲ್ಲಿರುವ ಬಲೂನಲ್ಲಿ ಗಾಳಿಯ ರಾಶಿ ಏನಾಯಿತು ಇರೋದ್ರಿಂದ ಇದು ಭಾರ ಆಯಿತು. ಈ ಒಡೆದ ಬಲೂನ್ಗಿಂತ ಭಾರ ಆಯಿತು. ಆದ್ದರಿಂದ ಇದರ
ಒಂದು ತೂಕ ಜಾಸ್ತಿ ಆಗಿರೋದ್ರಿಂದ ಇದು ಕೆಳಗಡೆ ಹೋಯ್ತು. ಇದರಿಂದ ಏನ್ ಪ್ರೂವ್ ಆಗ್ತದೆ ಅಂದ್ರೆ ಅನಿಲಗಳಿಗೂ ರಾಶಿ ಇದೆ. ಅನಿಲಗಳು ಕೂಡ ರಾಶಿಯನ್ನ ಹೊಂದಿದೆ ಅನ್ನೋದು ಇದರಿಂದ ನಮಗೆ ಅರ್ಥ ಆಗ್ತವೆ. ಅನಿಲಗಳು ನಿರ್ದಿಷ್ಟ ಸ್ಥಾನವನ್ನು ಆಕ್ರಮಿಸ್ತವೆ. ಇನ್ನು ಮತ್ತೊಂದು ಸ್ಥಿತಿ ಇದೆ ಪ್ಲಾಸ್ಮಾ. ಇದು ಅಯಾನೀಕರಿಸಿದ ಅನಿಲವಾಗಿದೆ. ಅಂದ್ರೆ ಈ ಸ್ಥಿತಿ ನಮಗೆ ನಕ್ಷತ್ರಗಳಲ್ಲಿ ಕಂಡು ಬರ್ತದೆ. ಈಗ ಸೂರ್ಯನಲ್ಲೂ ಮತ್ತೆ ಹಲವಾರು ನಕ್ಷತ್ರಗಳಲ್ಲಿ ಪ್ಲಾಸ್ಮಾ ಸ್ಥಿತಿ ಕಂಡು ಬರ್ತದೆ. ಇದು ಹೆಚ್ಚು ಕಡಿಮೆ ನಮಗೆ ನಾವು ಉಪಯೋಗಿಸುವಂತ ಜೆಲ್ ಟೂತ್ ಪೇಸ್ಟ್ ಅನ್ನ ಹೋಲ್ತದೆ. ನೋಡಿರ್ಬೋದು, ಆಕಾಶದಲ್ಲಿ ಮಿಂಚು ಉಂಟಾಗ್ತದೆ. ಈ ಮಿಂಚಿನಿಂದ ಏನಾಗ್ತದೆ, ವಿದ್ಯುತ್ ಉತ್ಪಾದನೆ ಆಗ್ತದೆ. ಈ ವಿದ್ಯುತ್ ಉತ್ಪಾದನೆ ಆಗಿರೋದ್ರಿಂದ ಅನಿಲಗಳಲ್ಲಿರುವ ಈ ಒಂದು ಪರಮಾಣುಗಳು, ಅಣುಗಳು ಅಯನೀಕರಿಸಲ್ಪಟ್ಟು ಅನಿಲ ಸ್ಥಿತಿಯಲ್ಲಿರುವ ಧಾತು ಪ್ಲಾಸ್ಮಾ ಸ್ಥಿತಿಗೆ ಬದಲಾವಣೆ ಆಗ್ತದೆ. ಈ ರೀತಿ ಪ್ಲಾಸ್ಮಾ ಉಂಟಾಗ್ತದೆ. ಈಗ ನಾವು ಧ್ರುವ ಪ್ರದೇಶದಲ್ಲಿ ವಿವಿಧ ರೀತಿಯ ಬಣ್ಣಗಳ ವರ್ತುಲಗಳನ್ನ ಕಾಣಬಹುದು. ಇದು ಭೂಮಿಯ ಕಾಂತೀಯ ಸ್ವಭಾವದಿಂದ ಉಂಟಾಗ್ತವೆ. ಇದನ್ನ ನಾವು ಅರೋರಾ ಅಂತ ಕರಿತೀವಿ. ಇದು ವಾತಾವರಣದಿಂದ ಉಂಟಾಗುವಂಥದ್ದಲ್ಲ, ಭೂಮಿಯ ಕಾಂತೀಯ ಸ್ವಭಾವದಿಂದ ಉಂಟಾಗೋದು. ಇನ್ನು ದ್ರವ್ಯದ ಲಕ್ಷಣಗಳನ್ನ ಅಭ್ಯಾಸ ಮಾಡೋಣ. ದ್ರವ್ಯಗಳು ವಿವಿಧ ಸ್ಥಿತಿಯಲ್ಲಿರೋದು ನಮಗೆ ಗೊತ್ತಿದೆ. ಘನ ಸ್ಥಿತಿ, ದ್ರವ ಸ್ಥಿತಿ ಹಾಗೂ ಅನಿಲ ಸ್ಥಿತಿ. ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ನಮ್ಗೆ ಗೊತ್ತು. ಘನ ಸ್ಥಿತಿಯಲ್ಲಿ ದ್ರವ್ಯದ ಕಣಗಳು ಅತ್ಯಂತ ಒತ್ತೊತ್ತಾಗಿ ರಚನೆಯಾಗಿವೆ. ಇನ್ನು ದ್ರವ ಸ್ಥಿತಿಯಲ್ಲಿ ದ್ರವ್ಯದ ಕಣಗಳು ನಡುವೆ ಸ್ವಲ್ಪ ಮಟ್ಟಿಗೆ ಜಾಗ ಇದೆ. ಇನ್ನು ಅನಿಲ ಸ್ಥಿತಿಯಲ್ಲಿ ದ್ರವ್ಯದ ಕಣಗಳ ಮಧ್ಯೆ ಬಹಳಷ್ಟು ಜಾಗ ಇದೆ. ಅಂದ್ರೆ ಇವು ಫ್ರೀಯಾಗಿ ಮುಕ್ತವಾಗಿ ಚಲಿಸ್ತವೆ. ದ್ರವಗಳು ಕೂಡ ಸ್ವಲ್ಪ ಮಟ್ಟಿಗೆ ಮುಕ್ತವಾಗಿ ಚಲಿಸ್ತವೆ. ಆದರೆ ಘನಗಳ ನಡುವೆ ಘನ ವಸ್ತುಗಳ ಕಣಗಳ ನಡುವೆ ಯಾವುದೇ ಒಂದು ಜಾಗ ಇಲ್ದಿರೋದ್ರಿಂದ ಇವು ಮುಕ್ತವಾಗಿ ಚಲಿಸೋದಿಲ್ಲ. ಘನ ದ್ರವ್ಯದಲ್ಲಿ ಕಣಗಳು ಇದ್ದಲ್ಲೇ ಕಂಪಿಸ್ತವೆ. ಅಂದ್ರೆ ಇತರ ನಡುವೆ ಜಾಗ ಇಲ್ದಿರೋದ್ರಿಂದ ತಮ್ಮ ಸ್ಥಾನದಲ್ಲೇ ಇವು ಏನ್ ಮಾಡ್ತವೆ, ಕಂಪನ ಮಾಡ್ತವೆ. ಇನ್ನ ಅನಿಲ ವಸ್ತುಗಳ ನಡುವೆ ಸ್ವಲ್ಪ ಮಟ್ಟಿಗೆ ಜಾಗ ಇರೋದ್ರಿಂದ ಅವು ಮುಕ್ತವಾಗಿ ಹರಿತವೆ. ಅಂದ್ರೆ ನೀವು ಒಂದು ಲೋಟದಿಂದ ಒಂದು ಯಾವ್ದೋ ನೀರು, ಹಾಲನ್ನ ನೀವು ಕೆಳಗಡೆ ಹಾಕಿದ್ರೆ ಅದು ಹರಿದು ಹೋಗ್ತದೆ. ಆದ್ರೆ ಘನ ವಸ್ತುಗಳಲ್ಲಿ ಆ ರೀತಿ ಆಗೋದಿಲ್ಲ. ನೀವು ಕೆಳಗಡೆ ಇಟ್ರೆ ಅದು ಇರೋ ಸ್ಥಾನದಲ್ಲೇ ಇರ್ತದೆ. ಯಾಕಂದ್ರೆ ಇದರಲ್ಲಿ ಕಣಗಳು ಚಲನೆಗೆ ಆಸ್ಪದ ಇಲ್ಲ. ಆದ್ರೆ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ಎಲ್ಲೂ ಕೂಡ ಒಂದು ಊದಿನ ಕಡ್ಡಿಯನ್ನ ಹಚ್ಚಿದ್ರೆ ಆ ಊದಿನ ಕಡ್ಡಿಯ ಹೊಗೆ ಒಂದು ಮೂಲೆಯಿಂದ ಇಡೀ ನಿಮ್ಮ ಮನೆಯ ತುಂಬ ಎಲ್ಲ ಹರಡಿಕೊಳ್ಳುತ್ತದೆ. ಈಗ ದ್ರವ್ಯದ ಲಕ್ಷಣ ಅಂದ್ರೆ ಮತ್ತೊಂದು, ದ್ರವ್ಯ ರಾಶಿಯನ್ನು ಹೊಂದಿದ್ದು ಅವಕಾಶವನ್ನ ಆಕ್ರಮಿಸಿಕೊಳ್ತದೆ. ಅಂದ್ರೆ ನಿರ್ದಿಷ್ಟ ಜಾಗವನ್ನು ಇದು ಆಕ್ರಮಿಸಿಕೊಳ್ತದೆ. ಉದಾಹರಣೆಗೆ ಯಾವುದೋ ಒಂದು ಡಬ್ಬಿ ತಗೊಳ್ರಿ, ನಿಮ್ಮ ಮನೆಯಲ್ಲಿರೋ, ಅದನ್ನ ಕೆಳಗೆ ಇಟ್ಟಾಗ ನಿರ್ದಿಷ್ಟ ಜಾಗ ಇರ್ತದೆ. ನಿಮ್ ಪುಸ್ತಕ ಅನ್ಕೊಳ್ಳಿ, ಪುಸ್ತಕ ಇಟ್ಟಾಗ ಅದು ನಿರ್ದಿಷ್ಟ ಜಾಗ ಆಕ್ರಮಿಸಿಕೊಳ್ತದೆ. ಮತ್ತೆ ಇನ್ನೊಂದು ಲಕ್ಷಣ ಅಂದ್ರೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ. ಅಂದ್ರೆ ಯಾವುದೇ ಘನ, ದ್ರವ ಮತ್ತು ಅನಿಲಗಳ ನಡುವೆ ಸ್ವಲ್ಪ ಅಥವಾ ಬಹಳವಾಗಿ ಸ್ಥಳಾವಕಾಶ ಕಂಡು ಬರುತ್ತದೆ.
ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಒಂದು ಸಣ್ಣ ಹರಳನ್ನ ಒಂದು ಬೀಕರಲ್ಲಿ ಹಾಕಿದಾಗ ಆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹರಳು ತಳದಿಂದ ಅದರ ಬಣ್ಣವನ್ನ ಮೇಲ್ಗಡೆಗೆ ಹರಡ್ತಾ ಬರ್ತದೆ. ಅಂದ್ರೆ ಈ ದ್ರವ್ಯದ ಕಣಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಚಲಿಸೋದನ್ನ ವಿಸರಣೆ ಅಂತ ಕರಿತೀವಿ. ಇನ್ನ ದ್ರವ್ಯದ ಮತ್ತೊಂದು ಲಕ್ಷಣ ಏನಂದ್ರೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಅಂದ್ರೆ ಒಂದು ದ್ರವ್ಯದ ಕಣ ಮತ್ತೊಂದು ದ್ರವ್ಯದ ಕಣದ ಮಧ್ಯೆ ಆಕರ್ಷಣೆ ಇರುತ್ತದೆ. ದ್ರವ್ಯದ 3 ಸ್ಥಿತಿಗಳ ನಡುವಿನ ವ್ಯತ್ಯಾಸಗಳು. ದ್ರವ್ಯದ 3 ಸ್ಥಿತಿಗಳಲ್ಲಿ 4ನೇ ಸ್ಥಿತಿ ಇದೆ ಆದ್ರೂ ಕೂಡ ಪ್ಲಾಸ್ಮಾ ಸ್ಥಿತಿ ನಕ್ಷತ್ರಗಳಲ್ಲಿ ಮಾತ್ರ ಕಂಡು ಬರೋದ್ರಿಂದ ನಾವು ಹೆಚ್ಚಾಗಿ ದ್ರವ್ಯದ 3 ಸ್ಥಿತಿಗಳನ್ನ ಅಭ್ಯಾಸ ಮಾಡ್ತಿದ್ದೇವೆ. ದ್ರವ್ಯದ ಘನ ಸ್ಥಿತಿಗಳಲ್ಲಿ ನಿರ್ದಿಷ್ಟವಾದ ಸ್ಥಿರವಾದ ಆಕಾರ ಗಾತ್ರ ಹೊಂದಿರ್ತದೆ. ಇನ್ನ ದ್ರವ ಸ್ಥಿತಿ ನಿರ್ದಿಷ್ಟವಾದ, ಉದಾಹರಣೆಗೆ ಮಂಜುಗಡ್ಡೆ, ಇದಕ್ಕೆ ಮಂಜುಗಡ್ಡೆ ನಿರ್ದಿಷ್ಟ ಆಕಾರ ಗಾತ್ರ ಹೊಂದಿದೆ. ಇನ್ನು ದ್ರವ ಸ್ಥಿತಿಗೆ ಉದಾಹರಣೆ ನೀರು ನಿರ್ದಿಷ್ಟವಾದ ಸ್ಥಿರವಾದ ಆಕಾರ ಗಾತ್ರ ಹೊಂದಿಲ್ಲ, ಪಾತ್ರೆಯ ಆಕಾರವನ್ನ ಹೊಂದದೆ. ಅಂದ್ರೆ ನಾವು ಯಾವ ಪಾತ್ರೆಯಲ್ಲಿ ಹಾಕ್ತೇವೆ ನೋಡ್ರಿ ಆ ಪಾತ್ರೆಯ ಆಕಾರ ಪಡೆದುಕೊಳ್ತದೆ. ಇನ್ನ ಅನಿಲದ ಸ್ಥಿತಿ ನಿರ್ದಿಷ್ಟವಾದ ಸ್ಥಿರವಾದ ಆಕಾರ ಮತ್ತು ಗಾತ್ರ ಹೊಂದಿಲ್ಲ, ಅವಕಾಶ ಸಿಕ್ಕಲ್ಲೆಲ್ಲ ಪ್ರವೇಶಿಸುತ್ತದೆ, ಪಾತ್ರೆ ತುಂಬಾ ಹರಡುತ್ತದೆ. ಉದಾಹರಣೆ ಹಬೆ. ಇನ್ನ ದ್ರವ್ಯದ ಘನ ಸ್ಥಿತಿಯಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ, ಬಹಳ ಕಡಿಮೆ ಸಂಕೋಚತೆ ಹೊಂದುತ್ತದೆ. ಅಂದ್ರೆ ನೀವು ಯಾವುದೋ ಒಂದು ಕಲ್ಲನ್ನ ತಗೊಂಡು ನೀವು ಪ್ರೆಸ್ ಮಾಡಿದಾಗ ಅದು ಸಂಕೋಚನೆಗೊಳ್ಳೋದಿಲ್ಲ. ಆದ್ರೆ ದ್ರವ ಸ್ಥಿತಿಯಲ್ಲಿ ಅಲ್ಪ ಪ್ರಮಾಣದ ಸಂಕೋಚನೆಗೆ ಅವಕಾಶ ಇದೆ. ಅಂದ್ರೆ ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡು ಬರ್ತದೆ. ಘನಗಳಿಂದ ಅಧಿಕ ಸಂಕೋಚತೆ ಸಂಪೀಡತೆ ಹೊಂದಿರುತ್ತವೆ. ಇನ್ನ ಕಣಗಳು ವಿರಳವಾಗಿ ಹರಡುತ್ತವೆ, ಆದ್ದರಿಂದಲೇ ಇದನ್ನ ಹೆಚ್ಚಿನ ಸಂಪೀಡನೆಗೆ ಒಳಪಡಿಸಬಹುದು.